ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇಬ್ಬರ ನಡುವಿನ ವಾಕ್ಸಮರ ಈಗ ಬಿಡದಿಯ ರೈತರ ಹೋರಾಟವನ್ನ ಕರ್ನಾಟಕದ ಅತ್ಯಂತ ಬಿಸಿ ರಾಜಕೀಯ ಚರ್ಚೆಯನ್ನಾಗಿ ಮಾಡಿದೆ. ಒಂದು ಕಡೆ ಅಭಿವೃದ್ಧಿಗೆ ಈ ಒಂದು ಯೋಜನೆ ಅಗತ್ಯ ಎಂದು ಸರ್ಕಾರ ಹೇಳ್ತಾ ಇದೆ. ಇನ್ನೊಂದು ಕಡೆ ನಮ್ಮ ಜಮೀನನ್ನ ಉಳಿಸ್ಕೊಡಿ ಸ್ವಾಮಿ ದಯವಿಟ್ಟು ಅಂತ ಹೇಳಿ ರೈತರು ಬೀದಿಗಿಳಿದಿದ್ದಾರೆ. ಅಪ್ಪಿಕೋ ಚಳುವಳಿ, ನಿರಂತರ ಪ್ರತಿಭಟನೆ, ಪೊಲೀಸರ ಬಿಗಿ ಬಂದೋಬಸ್ತ್ ಮತ್ತು ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪ. ಒಂದು ಕಡೆ ರೈತರು ಮರಗಳನ್ನ ಅಪ್ಪಿಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ರಾಜಕೀಯ ನಾಯಕರು ಪರಸ್ಪರ ಸವಾಲನ್ನ ಹಾಕ್ತಾ ಇದ್ದಾರೆ. ನಿಜಕ್ಕೂ ಬಿಡದಿಯಲ್ಲಿ ನಡೀತಾ ಇರುವಂತಹದ್ದು ಏನು? ಈ ಒಂದು ಹೋರಾಟದ ಹಿಂದೆ ಕೇವಲ ಅಭಿವೃದ್ಧಿ ಪ್ರಶ್ನೆ ಇದೆಯಾ ಅಥವಾ ರೈತರ ಬದುಕಿನ ಪ್ರಶ್ನೆ ಇದೆಯಾ? ಈ ಹೋರಾಟದಿಂದ ರಾಜಕೀಯವಾಗಿ ಲಾಭ ಯಾರಿಗೆ, ಸವಾಲು ಯಾರಿಗೆ ಮತ್ತು ಕೊನೆಗೆ ಗೆಲ್ಲುವುದು ಅಭಿವೃದ್ಧಿಯ ಅಥವಾ ರೈತರ ಹೋರಾಟವಾ? ಬನ್ನಿ, ಇಂದಿನ ಎಲ್ಲ ಹೊಸ ಬೆಳವಣಿಗೆಗಳೊಂದಿಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಹೊಸ ನ್ಯೂಸ್ ಅಪ್ಡೇಟ್ ಕೂಡ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಸಿಗುತ್ತೆ. ಕಳೆದ ಕೆಲವೇ ದಿನಗಳಲ್ಲಿ ನಡೆದಂತಹ ಬೆಳವಣಿಗೆಗಳು ಈ ಒಂದು ಹೋರಾಟವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿವೆ. ಆರಂಭದಲ್ಲಿ ಇದು ಕೇವಲ ರೈತರ ಪ್ರತಿಭಟನೆಯಾಗಿತ್ತು. ಆದರೆ ಈಗ ಇದು ಕರ್ನಾಟಕದ ಪ್ರಮುಖ ರಾಜಕೀಯ ಚರ್ಚೆಯಾಗಿದೆ. ಗೆಳೆಯರೇ, ಬೈರಮಂಗಲ ಸೇರಿದಂತೆ ಹಲವು ಗ್ರಾಮಗಳ ರೈತರು ಇನ್ನೂ ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ. ಅವರ ಮಾತು ಒಂದೇ: ಅಭಿವೃದ್ಧಿಗೆ ನಮ್ಮ ವಿರೋಧವಿಲ್ಲ, ನಮ್ಮ ವಿರೋಧ ಅಭಿವೃದ್ಧಿಗಿಲ್ಲ ಸ್ವಾಮಿ, ಆದ್ರೆ ನಮ್ಮ ಕೃಷಿ ಭೂಮಿ ಉಳಿಬೇಕು. ಇದರಿಂದ ನಾವು ಬದುಕನ್ನ ಕಟ್ಕೊಂಡಿದೀವಿ. ನಮ್ಮ ತಂದೆ ತಾಯಿ ಪೂರ್ವಿಕರು ಆಳಿ ಬದುಕಿದಂತಹ ಭೂಮಿ ಇದು, ದಯವಿಟ್ಟು ಇದನ್ನು ಉಳಿಸ್ಕೊಡಿ ಅನ್ನುವಂಥದ್ದು ರೈತರ ವಾದ. ರೈತರ ಪ್ರಕಾರ ಭೂಮಿ ಅಂದ್ರೆ ಕೇವಲ ಅದೊಂದು ಆಸ್ತಿ ಅಲ್ಲ, ಅದು ಅವರ ಜೀವನ. ಅವರಿಗೆ ಅದರಿಂದ ಒಂದಷ್ಟು ಆದಾಯ ಬರುತ್ತೆ, ಅವರ ಮಕ್ಕಳ ಭವಿಷ್ಯ, ಅವರ ಅಸ್ತಿತ್ವ. ಹಣ ಕೊಟ್ರೆ ಭೂಮಿಯನ್ನ ಮತ್ತೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಭೂಮಿ ಹೋದ್ರೆ ಮುಗೀತು, ಮತ್ತೆ ಸಂಪಾದನೆ ಮಾಡೋದು ಕಷ್ಟ. ಅದಕ್ಕಾಗಿ ತಮ್ಮ ಜಮೀನನ್ನ ಉಳಿಸ್ಕೊಡ್ಬೇಕು ಅಂತ ಹೇಳಿ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ತಪ್ಪಿಲ್ಲ, ಅವರ ಭೂಮಿ, ಅದು ಅವರ ಹಕ್ಕು, ಹೋರಾಟ ಮಾಡ್ತಾ ಇದ್ದಾರೆ. ಗೆಳೆಯರೆ, ಈಗ ಈ ಒಂದು ಹೋರಾಟಕ್ಕೆ ಒಂದು ಹೊಸ ರೂಪ ಸಿಕ್ಕಿದೆ. ಅದೇ ಅಪ್ಪಿಕೋ ಚಳುವಳಿ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು, ರೈತರು ಮರಗಳನ್ನ ಅಪ್ಪಿಕೊಂಡು ನಮ್ಮ ಭೂಮಿಯನ್ನ ಉಳಿಸಿ, ನಮ್ಮ ಪರಿಸರವನ್ನ ಉಳಿಸಿ ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಕೇವಲ ರೈತರು ಮಾತ್ರವಲ್ಲ, ಮಹಿಳೆಯರು, ಯುವಕರು, ಹಿರಿಯ ನಾಗರಿಕರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇರುವಂತಹದ್ದು ಒಂದೇ: ಭೂಮಿ ಉಳಿದ್ರೆ ಮಾತ್ರ ನಮ್ಮ ಬದುಕು ಉಳಿಯುತ್ತೆ. ಈ ಒಂದು ಸಂದೇಶವೇ ಈ ಒಂದು ಹೋರಾಟದ ಕೇಂದ್ರ ಬಿಂದುವಾಗಿದೆ. ಗೆಳೆಯರೆ, ಇಲ್ಲಿವರೆಗೂ ಕೂಡ ಇದು ಕೇವಲ ರೈತರ ಹೋರಾಟವಾಗಿ ಮಾತ್ರ ಇತ್ತು. ಆದರೆ ಈಗ ಈ ಒಂದು ಹೋರಾಟದ ಸುತ್ತಲೂ ಕೂಡ ಕರ್ನಾಟಕದ ರಾಜಕೀಯವು ಕೂಡ ಕಾವೇರಿದೆ. ಒಂದು ಕಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ಒಂದು ಯೋಜನೆ ಭವಿಷ್ಯದ ಅಭಿವೃದ್ಧಿಗೆ ಅಗತ್ಯ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರೈತರ ಪರವಾಗಿ ನಿಂತು ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹೋರಾಟ ಈಗ ಅಭಿವೃದ್ಧಿಯ ಪ್ರಶ್ನೆಯ ಅಥವಾ ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆಯ ಅನ್ನುವಂಥದ್ದು ಈಗ ಪ್ರಶ್ನೆ ಶುರುವಾಗಿದೆ. ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವುದಕ್ಕೂ ಮೊದಲು ಇನ್ನೊಂದು ಪ್ರಮುಖ ಬೆಳವಣಿಗೆಯನ್ನ ನಾವು ನೋಡೋಣ. ಅಪ್ಪಿಕೋ ಚಳುವಳಿ ಮಾತ್ರವಲ್ಲ, ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆ, ಮಾನವ ಸರಪಳಿ, ಘೋಷಣೆಗಳು, ಹೀಗೆ ವಿವಿಧ ರೀತಿಯ ಹೋರಾಟಗಳು ಕೂಡ ಈ ಒಂದು ಬಿಡದಿಯಲ್ಲಿ ನಡೀತಾ ಇವೆ.
ಈ ನಡುವೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನೆ ನಡೆಯುವ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಕೆಲವು ಪ್ರತಿಭಟನೆಗಳ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ಸ್ಥಳದಿಂದ ತೆರವುಗೊಳಿಸಿದ ದೃಶ್ಯಗಳು ಕೂಡ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಇದರಿಂದ ರೈತರ ಆಕ್ರೋಶ ಇನ್ನಷ್ಟು ಹೆಚ್ಚಾಗಿದೆ. ಆದ್ರೆ ಗೆಳೆಯರೆ, ಬೈರಮಂಗಲದಲ್ಲಿ ನಡೆದಂತಹ ಸಭೆಯಲ್ಲಿ ಖಾಲಿ ಕುರ್ಚಿ ರಾಜಕೀಯ ಯಾಕೆ ಸೃಷ್ಟಿಯಾಯಿತು? ಡಿ.ಕೆ. ಶಿವಕುಮಾರ್ ಅವರನ್ನ ಆಹ್ವಾನಿಸಿ ಕೊನೆಗೇನಾಯಿತು? ಎಚ್.ಡಿ. ಕುಮಾರಸ್ವಾಮಿ ಯಾಕೆ ನೇರವಾಗಿ ಅಖಾಡಕ್ಕಿಳಿದ್ರು? ಸರ್ಕಾರದ ಉತ್ತರ ಏನು? ಮತ್ತು ಈ ಒಂದು ಹೋರಾಟದಿಂದ ರಾಜಕೀಯವಾಗಿ ಲಾಭ ಯಾರಿಗೆ? ಗೆಳೆಯರೆ, ಈ ಒಂದು ಹೋರಾಟ ಕೇವಲ ರೈತರ ಪ್ರತಿಭಟನೆಯಾಗಿ ಮಾತ್ರ ಉಳಿದಿಲ್ಲ. ಇದೀಗ ಇದು ಕರ್ನಾಟಕದ ಇಬ್ಬರು ಪ್ರಭಾವಿ ನಾಯಕರ ನಡುವಿನ ರಾಜಕೀಯ ಪ್ರತಿಷ್ಠೆಯ ಹೋರಾಟವಾಗಿಯೂ ಕೂಡ ಈ ಒಂದು ಹೋರಾಟ ಬದಲಾಗಿದೆ. ಒಂದು ಕಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಇನ್ನೊಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಇಬ್ಬರೂ ಕೂಡ ತಮ್ಮ ತಮ್ಮ ನಿಲುವನ್ನ ಬಹಳ ಬಲವಾಗಿ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ವಿವಾದಕ್ಕೆ ರಾಜಕೀಯದ ಎಂಟ್ರಿ ಹೇಗಾಯಿತು? ಇತ್ತೀಚೆಗೆ ಬೈರಮಂಗಲದಲ್ಲಿ ರೈತರ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಆ ಸಭೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿತ್ತು. ನೀವು ಹೇಳ್ತಿದ್ದೀರಲ್ವಾ, ಡಿ.ಕೆ. ಶಿವಕುಮಾರ್ ಅವರೇ, ಏನು ತಪ್ಪು ಮಾಡ್ತಿಲ್ಲ, ನಾನು ಅಭಿವೃದ್ಧಿಗೋಸ್ಕರ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ರೈತರ ಜಮೀನನ್ನ ನಾನು ಪಡೆದುಕೊಳ್ತಾ ಇದ್ದೀನಿ ಅಂತ. ದಯವಿಟ್ಟು ಬನ್ನಿ ಹಾಗಾದ್ರೆ ಚರ್ಚೆಗೆ, ಯಾರದು ಸರಿ ಯಾರದು ತಪ್ಪು ನೋಡೋಣ ಅಂತ ಚರ್ಚೆಗೆ ಆಹ್ವಾನ ಮಾಡಲಾಯಿತು. ಮುಖ್ಯಮಂತ್ರಿ ಆ ಸಭೆಯಲ್ಲಿ ಭಾಗವಹಿಸ್ತಿಲ್ಲ, ಡಿ.ಕೆ. ಶಿವಕುಮಾರ್ ಸಭೆಗೆ ಆಗಮಿಸ್ತಿಲ್ಲ. ಇದಾದ ಬಳಿಕ ಸಭೆಯಲ್ಲಿ ಅವರಿಗಾಗಿ ಒಂದು ಖಾಲಿ ಕುರ್ಚಿಯನ್ನು ಕೂಡ ಇರಿಸಲಾಗಿತ್ತು. ಈ ಒಂದು ಘಟನೆಯೇ ರಾಜ್ಯದಾದ್ಯಂತ ರಾಜಕೀಯ ಚರ್ಚೆಗೆ ಕಾರಣವಾಯಿತು. ಇದನ್ನ ಉಲ್ಲೇಖಿಸಿ ಎಚ್.ಡಿ. ಕುಮಾರಸ್ವಾಮಿ ರೈತರ ಎದುರು ಬಂದು ಮಾತನಾಡುವಂತಹ ಧೈರ್ಯ ಸರ್ಕಾರಕ್ಕೆ ಇಲ್ಲ ಅಂತ ಟೀಕೆ ಮಾಡಿದ್ದಾರೆ. ಮತ್ತೊಂದೆಡೆ ರಾಜ್ಯ ಸರ್ಕಾರ ಈ ಒಂದು ಯೋಜನೆ ಬೆಂಗಳೂರು ಭವಿಷ್ಯದ ಅಭಿವೃದ್ಧಿಗೆ ಅಗತ್ಯವಾಗಿದೆ ಎಂಬ ತನ್ನ ನಿಲುವನ್ನು ಕೂಡ ಮುಂದುವರೆಸಿದೆ. ಇನ್ನು ಇಲ್ಲಿಂದಲೇ ಬಿಡದಿ ಟೌನ್ಶಿಪ್ ವಿವಾದ ಇನ್ನಷ್ಟು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಸ್ನೇಹಿತರೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪ್ರಕಾರ ಈ ಒಂದು ಯೋಜನೆ ಹೊಸದೇನಲ್ಲ. ಹಿಂದಿನ ಸರ್ಕಾರಗಳ ಅವಧಿಯಲ್ಲಿಯೇ ಈ ಒಂದು ಯೋಜನೆಯ ಪ್ರಕ್ರಿಯೆ ಆರಂಭವಾಗಿತ್ತು. ನಾನು ಮಾಡಿದ್ನ, ಈಗ ಇದಕ್ಕೆ ಅಕ್ವಿಷನ್ ನಾನು ಮಾಡಿದ್ನ, ಈಗ ಹಿಂದೆ ಬಿಡದಿ ಇಂಡಸ್ಟ್ರಿಯಲ್ ಟೌನ್ ನಾನು ಮಾಡಿದ್ನ, ಅವರೇ ಮಾಡಿದ್ರು. ಈಗ ಈ ಬಿಡದಿಯಲ್ಲಿ ದೊಡ್ಡ ಟೌನ್ಶಿಪ್ ಬಂದರೆ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಾ ಇಲ್ವಾ? ನಿಮ್ಮ ಎಲ್ಲ ರಾಮನಗರ ತಾಲೂಕಿಗೆ, ಮಾಗಡಿ ತಾಲೂಕಿಗೆ, ಕಾನ್ಪುರ ತಾಲೂಕೆಲ್ಲ ಕೂಡ ನಮ್ಮ ಈಗ ಬರೀ ಏರ್ಪೋರ್ಟ್ ಇಲ್ಲಿ ಬಂದಕ್ಕೆ, ದೇವನಹಳ್ಳಿ ಬಂದಕ್ಕೆ, ಇಲ್ಲಿಂದ ಬೆಂಗಳೂರು ಗಂಟ ದೊಡ್ಡಬಳ್ಳಾಪುರ ಎಲ್ಲ ಅನುಕೂಲ ಆಗಲಿಲ್ವೇ? ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ. ಸರ್ಕಾರದ ವಾದದ ಪ್ರಕಾರ ಈ ಒಂದು ಯೋಜನೆಯಿಂದ ಬೆಂಗಳೂರು ಮೇಲಿನ ಒತ್ತಡ ಕಡಿಮೆಯಾಗಲಿದೆ, ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿದೆ, ಹೊಸ ಕೈಗಾರಿಕೆಗಳು ಬರಲಿವೆ, ರಸ್ತೆಗಳು, ಮೂಲಸೌಕರ್ಯ, ನಗರಾಭಿವೃದ್ಧಿ ಇವೆಲ್ಲವೂ ಕೂಡ ವೇಗವನ್ನ ಪಡೆದುಕೊಳ್ಳಲಿದೆ. ಹಾಗಾಗಿ ನಾವು ಈ ಒಂದು ಯೋಜನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದೀವಿ. ಸ್ನೇಹಿತರೆ, ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರಶ್ನೆನೇ ಬೇರೆಯಾಗಿದೆ. ರೈತರು ಇಷ್ಟೊಂದು ವಿರೋಧ ಮಾಡ್ತಾ ಇದ್ದಾರೆ, ಮೊದಲು ನೀವು ಅವ್ರ ಮಾತನ್ನ ಕೇಳಬಾರ್ದಾ ಎಂಬಂಥದ್ದು ಇವರ ಪ್ರಶ್ನೆ. ಅವರ ಪ್ರಕಾರ ಫಲವತ್ತಾದ ಕೃಷಿ ಭೂಮಿಯನ್ನ ರೈತರ ಒಪ್ಪಿಗೆ ಇಲ್ಲದೆ ಸ್ವಾಧೀನಪಡಿಸಿಕೊಳ್ಳುವಂಥದ್ದು ಸರಿಯಲ್ಲ. ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ, ಆದ್ರೆ ಅದು ರೈತರ ಬದುಕಿಗೆ ಧಕ್ಕೆ ಆಗಬಾರದು ಎಂಬುದು ಅವರ ವಾದ ಆಗಿದೆ. ಇನ್ನು ಈ ಕಾರಣಕ್ಕಾಗಿಯೇ ಅವರು ನಿರಂತರವಾಗಿ ರೈತರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಇಲ್ಲಿಯೇ ಒಂದು ದೊಡ್ಡ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಈ ಒಂದು ಹೋರಾಟದಿಂದ ರಾಜಕೀಯವಾಗಿ ಲಾಭ ಯಾರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಯೋಜನೆ ಯಶಸ್ವಿಯಾದರೆ ಅದು ಅಭಿವೃದ್ಧಿಯ ಸಾಧನೆ ಎಂದು ಹೇಳಿಕೊಳ್ಳುವ ಅವಕಾಶ ಸಿಗಬಹುದು. ಆದರೆ ರೈತರ ಅಸಮಾಧಾನ ಹೆಚ್ಚಾದ್ರೆ ಅದು ಸರ್ಕಾರಕ್ಕೆ ರಾಜಕೀಯ ಸವಾಲಾಗುವಂತಹ ಸಾಧ್ಯತೆಯೇ ಹೆಚ್ಚಿದೆ.
ಇನ್ನೊಂದೆಡೆ ಜೆಡಿಎಸ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ರೈತರ ಪರವಾಗಿ ನಿಂತು ಈ ಒಂದು ವಿಚಾರವನ್ನ ಪ್ರಮುಖ ರಾಜಕೀಯ ವಿಷಯವನ್ನಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಡದಿಯ ಟೌನ್ಶಿಪ್ ವಿಚಾರ ಈಗ ಕೇವಲ ಅಭಿವೃದ್ಧಿಯ ಚರ್ಚೆಯಾಗಿ ಉಳಿದಿಲ್ಲ. ಇದು ಅಭಿವೃದ್ಧಿ, ರೈತರ ಹಿತ ಮತ್ತು ರಾಜಕೀಯ ಈ ಮೂರರ ಸಂಗಮವಾಗಿ ಬದಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ವಿವಾದದ ಅಂತ್ಯ ಏನಾಗಬಹುದು? ಸರ್ಕಾರ ಹಿಂದೆ ಸರಿಯುತ್ತಾ ಅಥವಾ ರೈತರ ಹೋರಾಟ ಇನ್ನಷ್ಟು ತೀವ್ರವಾಗುತ್ತಾ? ಅಭಿವೃದ್ಧಿ ಮತ್ತು ರೈತರ ಹಿತದ ನಡುವೆ ಸಮತೋಲನ ಸಾಧ್ಯನಾ? ಮತ್ತು ಕೊನೆಗೆ ಗೆಲ್ಲುವಂಥದ್ದು ಅಭಿವೃದ್ಧಿಯ ಅಥವಾ ರೈತರ ಹೋರಾಟವಾ? ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಒಂದು ದೊಡ್ಡ ಪ್ರಶ್ನೆ ಈಗ ಎಲ್ಲರ ಮನಸ್ಸಿನಲ್ಲೂ ಕೂಡ ಮೂಡ್ತಾ ಇದೆ. ಈ ವಿವಾದದ ಮುಂದಿನ ಹಂತ ಏನಾಗಬಹುದು? ಸರ್ಕಾರ ಏನಾದ್ರೂ ತನ್ನ ನಿಲುವನ್ನ ಹಿಂಗೆ ಮುಂದುವರಿಸುತ್ತಾ? ರೈತರ ಹೋರಾಟ ಮತ್ತಷ್ಟು ತೀವ್ರವಾಗುತ್ತಾ? ಅಥವಾ ಒಂದು ಮುಕ್ತ ಮಾತುಕತೆಯ ಮುಖಾಂತರ ಏನಾದ್ರೂ ಪರಿಹಾರ ಸಿಗುತ್ತಾ? ರೈತರ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ, ಇದಕ್ಕೇನಾದ್ರು ಒಂದು ತಾರ್ಕಿಕ ಅಂತ್ಯ ಏನಾದ್ರೂ ಸಿಗಬಹುದಾ? ಗೆಳೆಯರೆ, ರಾಜ್ಯ ಸರ್ಕಾರದ ಮುಂದಿರುವಂತಹ ಅತಿ ದೊಡ್ಡ ಸವಾಲು ಅಭಿವೃದ್ಧಿ ಮತ್ತು ರೈತರ ಹಿತದ ನಡುವೆ ಒಂದು ಸಮತೋಲನವನ್ನ ಸಾಧಿಸುವಂಥದ್ದು. ಒಂದೆಡೆ ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. ಹೊಸ ನಗರಗಳು, ಹೊಸ ರಸ್ತೆಗಳು, ಕೈಗಾರಿಕೆಗಳು, ಉದ್ಯೋಗಾವಕಾಶಗಳು ಇವೆಲ್ಲವೂ ಕೂಡ ಅಗತ್ಯ ಅಂತ ಸರ್ಕಾರ ವಾದಿಸ್ತಾ ಇದೆ. ಆದರೆ ಇನ್ನೊಂದು ಕಡೆ ತಲೆಮಾರುಗಳಿಂದ ಕೃಷಿಯನ್ನೇ ನಂಬಿಕೊಂಡು ಬದುಕು ನಡೆಸ್ತಾ ಇರತಕ್ಕಂತಹ ರೈತರು ದಯವಿಟ್ಟು ನಮ್ಮ ಭೂಮಿಯನ್ನ ಉಳಿಸ್ಕೊಡಿ. ನೀವು AI ಸಿಟಿಯನ್ನ ಏನೋ ಮಾಡ್ತೀರಾ, ಅದು ಮಾಡ್ಯಾದ ನಂತರ ನಾವು ಹೇಗೂ ನಮ್ಮ ಭೂಮಿಯಲ್ಲಿ ದುಡಿದು ನಮ್ಮ ಬದುಕನ್ನು ನಡೆಸ್ಕೊಂಡು ನಾವು, ನಮ್ಮ ಮಕ್ಕಳು, ಅವರ ವಿದ್ಯಾಭ್ಯಾಸ ಎಲ್ಲವನ್ನೂ ಕೂಡ ಬಹಳ ಸರಾಗವಾಗಿ ನಡೆಸ್ತಾ ಇದ್ದೀವಿ. ಆದರೆ ನಿಮ್ಮ AI ಸಿಟಿ ಆದಮೇಲೆ ನಮಗೆಲ್ಲ ಯಾರು ಉದ್ಯೋಗ ಕೊಡ್ತಾರೆ? ನಮ್ಮ ಬದುಕು ಮೂರಾಬಟ್ಟೆ ಆಗುತ್ತೆ. ರೈತ ಇದ್ರೆ ಮಾತ್ರ ಇಡೀ ಜಗತ್ತು ಇವತ್ತು ಅನ್ನ ತಿನ್ನೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಭೂಮಿಯನ್ನು ಉಳಿಸ್ಕೊಡಿ, ನಮಗೆ AI ಸಿಟಿ ಬೇಡ. ಅಭಿವೃದ್ಧಿ ಮಾಡೋದಾದ್ರೆ ಬೇರೆ ಜಾಗಗಳು ಸಾಕಷ್ಟು ಇದೆ, ಅಂತಹ ಭೂಮಿಗಳಲ್ಲಿ ಮಾಡಿ. ನೀವು ಬರಡು ಭೂಮಿ ಇದ್ರೆ ಅಂಥದ್ರಲ್ಲಿ ನೀವು ಈ ರೀತಿ ಯೋಜನೆಗಳನ್ನು ಹಾಕೊಂಡು ಮಾಡಿ, ಈ ಭೂಮಿ ಬೇಡ ಅನ್ನುವಂಥದ್ದು ಅವರ ವಾದವಾಗಿದೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ರೈತರ ನಡುವೆ ಮಾತುಕತೆ ಮತ್ತಷ್ಟು ಮುಂದುವರಿಯುತ್ತಾ ರೈತರ ಈ ಒಂದು ಆತಂಕಕ್ಕೆ ಪರಿಹಾರ ಸಿಗುತ್ತಾ ಅಥವಾ ಪ್ರತಿಭಟನೆ ಇನ್ನಷ್ಟು ತೀವ್ರವಾಗುತ್ತಾ ಎಂಬುದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಒಂದು ವೇಳೆ ಎರಡೂ ಕಡೆಯವರು ಕೂಡ ಮಾತುಕತೆಯ ಮೂಲಕ ಒಂದು ಒಮ್ಮತಕ್ಕೆ ಏನಾದರೂ ಬಂದ್ರೆ ಪರಿಹಾರದ ದಾರಿ ಸಿಗಬಹುದು. ಆದರೆ ಒಮ್ಮತ ಏನಾದರೂ ಮೂಡಲಿಲ್ಲ ಅಂತ ಅಂದ್ರೆ ಈ ವಿವಾದ ಇನ್ನಷ್ಟು ದೊಡ್ಡ ರಾಜಕೀಯ ಚರ್ಚೆಯಾಗಿ ಮತ್ತು ರೈತರ ಹೋರಾಟವಾಗಿ ಮುಂದುವರಿಯುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು? ಬಿಡದಿ ಟೌನ್ಶಿಪ್ ಯೋಜನೆಯ ಅಭಿವೃದ್ಧಿ ಅಗತ್ಯನಾ ಅಥವಾ ರೈತರ ಆತಂಕಕ್ಕೆ ಮೊದಲು ಪರಿಹಾರ ಸಿಗಬೇಕಾ ಅಥವಾ ಎರಡಕ್ಕೂ ಕೂಡ ನ್ಯಾಯ ಸಿಗುವಂತಹ ಪರಿಹಾರವೇ ಸರಿಯಾದ ಮಾರ್ಗ ಅಂತ ನೀವು ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಇಂತಹ ನಿಖರ ಮತ್ತು ಆಳವಾದ ರಾಜಕೀಯ ವಿಶ್ಲೇಷಣೆಗಾಗಿ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.